ಹಲೋ ನಮಸ್ಕಾರ ಸ್ನೇಹಿತರೆ. ಈಗ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರೋದು ಶ್ರೀ ಶಾರದಾ ಪೀಠ ಶ್ರೀ ಕ್ಷೇತ್ರ ಶೃಂಗೇರಿ. ಶೃಂಗೇರಿಯು ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ಒಂದು ಪ್ರಮುಖ ಧಾರ್ಮಿಕ ತಾಣವಾಗಿದೆ. ತುಂಗಾ ನದಿಯ ತೀರದಲ್ಲಿರುವ ಈ ದೇವಾಲಯದ ಇತಿಹಾಸವು ಅದ್ಭುತವಾಗಿದೆ. ಆದಿಶಂಕರಾಚಾರ್ಯರು ಸ್ಥಾಪಿಸಿದ ಮೊದಲ ಮಠದಿಂದಾಗಿ ಶೃಂಗೇರಿ ಕರ್ನಾಟಕದಲ್ಲಿ ಮಹತ್ವ ಸ್ಥಾನವನ್ನು ಹೊಂದಿದೆ. ಕರ್ನಾಟಕದ ಪ್ರಮುಖ ನಗರಗಳಾಗಿರುವ ಮಂಗಳೂರಿನಿಂದ 107 ಕಿಲೋಮೀಟರ್ ಮತ್ತು ಬೆಂಗಳೂರಿನಿಂದ 336 ಕಿಲೋಮೀಟರ್ ದೂರದಲ್ಲಿದೆ. ಮಂಗಳೂರಿನಿಂದ ಕಾರ್ಕಳ ಮಾರ್ಗವಾಗಿ ಈ ಪಟ್ಟಣವನ್ನು ಸುಲಭವಾಗಿ ತಲುಪಬಹುದು. ಬೆಂಗಳೂರಿನಿಂದ ಹಾಸನ್ ಅಥವಾ ಶಿವಮೊಗ್ಗ ಮೂಲಕ ಇಲ್ಲಿಗೆ ತಲುಪಬಹುದು. ಸನಾತನ ಧರ್ಮವನ್ನು ಒಗ್ಗೂಡಿಸಲು ಮತ್ತು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಲು ಆದಿಶಂಕರಾಚಾರ್ಯರು ಸ್ಥಾಪಿಸಿದ ಮೊದಲ ಮಠ ಈ ಶೃಂಗೇರಿಯ ಶಾರದಾ ವಿದ್ಯಾಪೀಠ. ಪಶ್ಚಿಮ ಘಟ್ಟಗಳ ಮಧ್ಯೆ ಇರುವ ಶೃಂಗೇರಿಗೆ ಈ ಹೆಸರು ಋಷಿಶೃಂಗ ಪರ್ವತದಿಂದ ಬಂದಿದೆ. ಈ ಪರ್ವತದಲ್ಲಿ ಋಷಿಶೃಂಗ ಎಂಬ ಮುನಿ ವಾಸಿಸುತ್ತಿದ್ದ ಎಂಬ ಪ್ರತೀತಿಯೂ ಇದೆ. ಪೀಠವನ್ನು ಸ್ಥಾಪಿಸಲು ಶಂಕರಾಚಾರ್ಯರು ಸೂಕ್ತ ಸ್ಥಳವನ್ನು ಹುಡುಕುತ್ತಾ ಪಯಣಿಸುತ್ತಿರುವಾಗ ತುಂಗಾ ನದಿಯ ದಡದಲ್ಲಿ ಅವರಿಗೆ ಒಂದು ವಿಸ್ಮಯವು ಗೋಚರಿಸಿತು. ಆ ಬಿರುಬಿಸಿಲಿನ ಮಧ್ಯಾಹ್ನದ ಕೊಪ್ಪೆಯೊಂದು ಹೆರಿಗೆ ನೋವಿನಿಂದ ನೆರಳುತ್ತಿರುತ್ತದೆ. ಹೆರಿಗೆ ಬೇನೆಯಿಂದ ಸಂಕಟ ಪಡುತ್ತಿದ್ದ ಈ ಕೊಪ್ಪಿಗೆ ಆ ಒಂದು ಎಡೆ ಎತ್ತಿ ಬಿಸಿಲಿನಿಂದ ರಕ್ಷಿಸಿ ನೆರಳು ನೀಡಿರುತ್ತದೆ. ಶಂಕರಾಚಾರ್ಯರನ್ನ ಈ ದೃಶ್ಯ ಮೂಕ ವಿಸ್ಮಿತರನ್ನಾಗಿ ಮಾಡುತ್ತದೆ. ಬದ್ಧ ವೈರಿಗಳು ತಮ್ಮ ವೈರತ್ವ ಮರೆತು ಮಾನವೀಯತೆ ತೋರುತ್ತಿರುವ ಈ ಸ್ಥಳದ ಮಹಿಮೆ ಅಪಾರ ಎಂದು ಗ್ರಹಿಸಿದ ಶಂಕರಾಚಾರ್ಯರು ಇಲ್ಲಿಯೇ ಶಾರದಾ ಪೀಠವನ್ನು ಸ್ಥಾಪಿಸಲು ನಿರ್ಧರಿಸುತ್ತಾರೆ. ಹಾವು ಮತ್ತು ಕಪ್ಪೆಗಳು ಒಂದಕ್ಕೊಂದು ಸಹಾಯ ಮಾಡಿದ ಸ್ಥಳವನ್ನು ಇಂದಿಗೂ ಶೃಂಗೇರಿಯಲ್ಲಿ ನೋಡಬಹುದು. ಶೃಂಗೇರಿ ಶಾರದಾ ಪೀಠ ಎಂದು ಕರೆಯಲಾಗುವ ಈ ಸ್ಥಳ 1200 ವರ್ಷಗಳಷ್ಟು ಹಳೆಯದಾದ ದೇವಾಲಯವನ್ನು ಹೊಂದಿದೆ. ಆದಿಶಂಕರಾಚಾರ್ಯರು ತಮ್ಮ ಶಿಷ್ಯರಿಗೆ ತಂಗಲು ಮತ್ತು ವಿದ್ಯಾಭ್ಯಾಸಕ್ಕಾಗಿ ಈ ಸ್ಥಳವನ್ನು ಆರಿಸಿಕೊಂಡರು. ಈ ಸ್ಥಳದಿಂದಾಗಿ ಸಾಕಷ್ಟು ಪ್ರಭಾವಿತರಾಗಿದ್ದ ಶಂಕರಾಚಾರ್ಯರು 12 ವರ್ಷಗಳ ಕಾಲ ಇಲ್ಲಿಯೇ ತಂಗಿದ್ರು. ನಂತರ ಅವರು ಉತ್ತರ ಭಾರತ, ಪೂರ್ವ ಭಾರತ ಮತ್ತು ಪಶ್ಚಿಮ ಭಾರತದಲ್ಲಿ ಮಠಗಳನ್ನು ಸ್ಥಾಪಿಸಿದರು. ಹೀಗೆ ಆದಿಶಂಕರಾಚಾರ್ಯರು 4 ದಿಕ್ಕುಗಳಲ್ಲಿ 4 ದೇವಾಲಯಗಳನ್ನು ನಿರ್ಮಿಸಿದ್ದಾರೆ. ಅವುಗಳು ಉತ್ತರದಲ್ಲಿ ಬದ್ರಿಕಾಶ್ರಮ ಜ್ಯೋತಿರ್ಪೀಠ, ಪಶ್ಚಿಮದಲ್ಲಿ ದ್ವಾರಕಾ ಶಾರದಾ ಪೀಠ, ಪೂರ್ವದಲ್ಲಿ ಪುರಿಯ ಗೋವರ್ಧನ ಪೀಠ ಹಾಗೂ ದಕ್ಷಿಣದಲ್ಲಿ ಶೃಂಗೇರಿ ಶಾರದಾ ಪೀಠವಾಗಿ ಪ್ರಸಿದ್ಧಿ ಪಡೆದಿದೆ. ಶೃಂಗೇರಿ ದೇವಾಲಯದ 4 ದಿಕ್ಕುಗಳಲ್ಲಿ ದೇಗುಲಗಳಿದ್ದು ಅವುಗಳಲ್ಲಿ ಪಶ್ಚಿಮದಲ್ಲಿ ಕೆರೆ ಆಂಜನೇಯ ದೇವಾಲಯ, ಪೂರ್ವದಲ್ಲಿ ಕಾಲಭೈರವ ದೇವಾಲಯ, ದಕ್ಷಿಣದಲ್ಲಿ ದುರ್ಗಾಂಬಾ ದೇವಾಲಯ ಮತ್ತು ಉತ್ತರದಲ್ಲಿ ಕಾಳಿಕಾಂಬಾ ದೇವಾಲಯ ಸೇರಿವೆ. ಅನೇಕ ದೇವಾಲಯಗಳು ಮತ್ತು ಮಠಗಳಿಂದಾಗಿ ಶೃಂಗೇರಿಯು ಕಲಿಕಾ ಕೇಂದ್ರವಾಗಿ ಹೆಸರುವಾಸಿಯಾಗಿದೆ. ವೈದಿಕ ತತ್ವವನ್ನು ಕಲಿಯಲು ಅನೇಕ ವಿದ್ಯಾರ್ಥಿಗಳು ಇಲ್ಲಿಗೆ ಬರುತ್ತಾರೆ. ಶೃಂಗೇರಿಯಲ್ಲಿ ವಸತಿಗಾಗಿ ವಿವಿಧ ಆಯ್ಕೆಗಳು ಲಭ್ಯವಿದೆ. ಈ ಮಠದಲ್ಲಿ ಸ್ಮಾರ್ತ ಸಂಪ್ರದಾಯವನ್ನು ಪಾಲಿಸಲಾಗುತ್ತದೆ. ಶೃಂಗೇರಿ ಪಂಚಾಂಗವು ಸಾಕಷ್ಟು ಪ್ರಸಿದ್ಧಿಯನ್ನು ಹೊಂದಿದೆ. ವಿದ್ಯಾಶಂಕರ ದೇವಸ್ಥಾನ ಇದು ಪ್ರಸಿದ್ಧ ವಿದ್ಯಾತೀರ್ಥ ಲಿಂಗವನ್ನು ಹೊಂದಿದೆ ಮತ್ತು ಇದು ಗುರು ವಿದ್ಯಾಶಂಕರ ಸ್ಮರಣಾರ್ಥವಾಗಿ ನಿರ್ಮಿಸಲಾದ ದೇವಾಲಯವಾಗಿದೆ. 14ನೇ ಶತಮಾನದಲ್ಲಿ ವಿಜಯನಗರ ಆಡಳಿತಗಾರರ ಸಹಾಯದಿಂದ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ. ಈ ದೇವಾಲಯದಲ್ಲಿ 12 ಸ್ತಂಭಗಳಿವೆ. ಇದನ್ನು ರಾಶಿ ಸ್ತಂಭಗಳು ಎಂದು ಕರೆಯಲಾಗುತ್ತದೆ. ಇಲ್ಲಿ 12 ರಾಶಿ ಚಕ್ರ ಚಿಹ್ನೆಗಳ ಕಂಬಗಳ ಮೇಲೆ ಕೆತ್ತಲಾಗಿದೆ. ಇದರ ವಿನ್ಯಾಸವು ಕೆಲವು ಖಗೋಳ ಪರಿಕಲ್ಪನೆಗಳನ್ನು ಹೊಂದಿದೆ ಮತ್ತು ಶಂಕರ ಜಯಂತಿಯನ್ನು ಇಲ್ಲಿ ವ್ಯಾಪಕವಾಗಿ ಆಚರಿಸಲಾಗುತ್ತದೆ ಎಂದು ಅವರು ನಂಬಿದ್ರು. ಶೃಂಗೇರಿ ದೇವಾಲಯವು ಭಕ್ತರಿಗಾಗಿ ಛತ್ರ ಸೌಲಭ್ಯವನ್ನು ನಡೆಸುತ್ತಿದೆ. ಶೃಂಗೇರಿ ಪಟ್ಟಣದಲ್ಲಿ ಕಡಿಮೆ ಖರ್ಚಿನ ವಾಸ್ತವ್ಯದ ಆಯ್ಕೆಗಳು ಲಭ್ಯವಿದೆ. ಭಕ್ತರು ಚಿಕ್ಕಮಗಳೂರಿನ ಶೃಂಗೇರಿ ಮಠಕ್ಕೆ 2 ಬಾರಿ ಭೇಟಿ ನೀಡಬಹುದು. ಬೆಳಗ್ಗೆ 6ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಮತ್ತು ಸಂಜೆ 4ರಿಂದ ರಾತ್ರಿ 9 ಗಂಟೆಯವರೆಗೆ. ಮಠವನ್ನು ಪ್ರವೇಶಿಸಲು ಯಾವುದೇ ಶುಲ್ಕವಿಲ್ಲ ಮತ್ತು ನೀವು ಯಾವಾಗ ಬೇಕಾದರೂ ನಡೆದುಕೊಳ್ಳಬಹುದು. ನೀವು ಬಯಸಿದರೆ ದೇವಸ್ಥಾನಕ್ಕೆ ದಾನ ಮಾಡಬಹುದು, ಆದರೆ ಇದು ಕಡ್ಡಾಯವಲ್ಲ.
ಸ್ನೇಹಿತರೆ, ಇದಿಷ್ಟು ಈ ಶೃಂಗೇರಿ ದೇವಾಲಯದ ಬಗ್ಗೆ ಒಂದು ಸಣ್ಣ ಮಾಹಿತಿ. ಹಾಗಾದರೆ ಈ ದೇವಾಲಯದ ಬಗ್ಗೆ ನಿಮ್ಗೇನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಮತ್ತು ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆರ್ ಬಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.